ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಪ್ರದೀಪ್ ಟಿ ಬ್ಲಾಗ್ಸ್. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾವಿವತ್ತು ಮಂಗಳೂರಿಂದ ಬೆಂಗಳೂರಿಗೆ ಹೊರಟಿದ್ದೀವಿ. ಅದೇ ನ್ಯಾಷನಲ್ ಹೈವೇ NH75. NH75 ತುಂಬ ವರ್ಷದಿಂದ ಕನ್ಸ್ಟ್ರಕ್ಷನ್ ಆಗ್ತಾನೇ ಬಂದಿದೆ. ವೈ ಆಸ್ ಆಫ್ ಟುಡೇ ಏನು ಕಂಡೀಷನಲ್ಲಿದೆ, ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ನೋಡೋಣ. ಇದಕ್ಕಿಂತ ಮುಂಚೆ ರೋಡ್ ಕಂಡೀಷನ್ಸ್ ಎಲ್ಲ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಅಂತ. ಆ ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲಿ ಲಿಂಕ್ ಬರುತ್ತೆ, ಲಿಂಕ್ ಆಪ್ಷನಲ್ಲಿ ಕ್ಲಿಕ್ ಮಾಡಿ, ಆಮೇಲೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಇವಾಗ ನರಹರಿ ಪರ್ವತ ಪಾಸ್ ಆಗ್ತಾ ಇದ್ದೀವಿ. ನರಹರಿ ಪರ್ವತ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಯಾಕೆ ಅಂದರೆ ಒಂದು ಬೆಟ್ಟ ಥರನೂ ಇತ್ತು, ಆಮೇಲೆ ಸ್ವಲ್ಪ ಡೀಪ್ ಇತ್ತು. ನೋಡಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನೀವು, ಡೀಪ್ ಇತ್ತು. ಅದನ್ನು ಅವರು ಫ್ಲ್ಯಾಟ್ ಮಾಡಿ ಅದ್ರ ಮೇಲೆ ರೋಡ್ ಮಾಡಿದ್ದಾರೆ. ಬಟ್ ಹೆವಿ ಕೆಲಸ, ಕಲ್ಲೆಲ್ಲ ಸಿಕ್ಬಿಟ್ಟಿತ್ತು, ಬಂಡೆ ಎಲ್ಲ ಇತ್ತು, ಅದೆಲ್ಲ ಹೊಡೆದು ಇದು ಮಾಡಿ ಇವಾಗ ರೆಡಿಯಾಗಿದೆ. ಸೊ ನಾವು ನರಹರಿ ಪರ್ವತ ಬಿಟ್ಟು ಮುಂದೆ ಬಂದರೆ ಸಿಗದೆ ಕಲ್ಲಡ್ಕ ಫ್ಲೈಓವರ್ ನಮ್ಗೆ ಆಲ್ರೆಡಿ ಕಾಣಿಸ್ತಾ ಇದೆ. ಕಂಗ್ರಾಚುಲೇಷನ್ ಬ್ರದರ್. ಒಂದು ದೊಡ್ಡ ಪ್ರಾಜೆಕ್ಟೇ ಅಂತಾನೆ ಅನ್ಸ್ಬಿಡುತ್ತೆ ನನಗೆ ಇದು ದಕ್ಷಿಣ ಕನ್ನಡದು. ಯಾಕಂದ್ರೆ ಇಟ್ಸ್ ಎ ಅಚೀವ್ಮೆಂಟ್, ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಸುಮ್ಮನೆ ಮಾಡೋಕ್ಕಾಗಲ್ಲ ಇದೆಲ್ಲ. ನೋಡಿ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಸರ್ವಿಸ್ ರೋಡು, ಅದನ್ನು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ನಾವಿನ್ನೇನು ಸೆಕೆಂಡ್ಸು, 5 ಸೆಕೆಂಡ್ಸು, 4 ಸೆಕೆಂಡ್ಸ್, 3 ಸೆಕೆಂಡ್ಸ್, 2, 3, 1 ಗೋ ಅಂದ್ಬಿಟ್ಟು ಕಲ್ಲಡ್ಕ ಫ್ಲೈಓವರ್ ಮೇಲೆ ಹತ್ತಿದ್ದೀವಿ. ಈ ಕಲ್ಲಡ್ಕ ಫ್ಲೈಓವರು ಆಲ್ಮೋಸ್ಟ್ 6 ಲೈನ್ ಮಾಡಿರೋದು. ಹಾಗೆ ಇದು ಒಂದು 2.5 ಕಿಲೋಮೀಟರ್ಸ್ ಉದ್ದ ಇದೆ. ಒಳ್ಳೆ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗೆ ಕಮ್ಯೂಟ್ ಮಾಡೋಕ್ಕೆ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರು ಇಲ್ಲ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಚೆನ್ನಾಗಿದೆ. ಬಟ್ ಒಂದು ಡಿಸಡ್ವಾಂಟೇಜ್ ಏನು ಅಂದರೆ, ನೀವು ಹಳೇ ಹೋಟೆಲ್ಸು ಮತ್ತು ಫೇಮಸ್ KT ಹೋಟೆಲ್ ಎಲ್ಲ ಮಿಸ್ ಮಾಡ್ಕೊತೀವಿ. ಮುಂಚೆ BC ರೋಡಿಂದ ಕಲ್ಲಡ್ಕ ಪಾಸ್ ಆಗಬೇಕು ಅಂದರೆ ಮಿನಿಮಮ್ 40 to 45 ಮಿನಿಟ್ಸ್ ಆಗೋದು. ಯಾಕೆಂದರೆ ರೋಡ್ ಅಷ್ಟು ವರ್ಸ್ಟ್ ಆಗಿತ್ತು. ಯಾಕೆಂದರೆ ಇದು ಫ್ಲೈಓವರ್ ಕನ್ಸ್ಟ್ರಕ್ಟ್ ಆಗ್ತಾ ಇತ್ತಲ್ಲ, ಸೊ ಅದಕ್ಕೆ ಮಿಷಿನರೀಸ್, ಹೆವಿ ಮಿಷಿನರೀಸ್ ಎಲ್ಲ ಇದ್ದೇ ಇರೋದು. ಆಮೇಲೆ ಹೆವಿ ವೆಹಿಕಲ್ಸ್ ಓಡಾಡೋದಲ್ಲ, ರೋಡ್ ಅಷ್ಟು ಚೆನ್ನಾಗಿರಲಿಲ್ಲ. ಇವಾಗ ಈ ಕಲ್ಲಡ್ಕ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ಸಲ್ಲಿ ನಾವು ಪಾಸ್ ಆಗ್ಬಿಡ್ತೀವಿ. ಅದೊಂದು ಬೇಜಾರಾಗತ್ತೆ ಆ್ಯಕ್ಚುಲಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಆದಷ್ಟು ಜಲ್ದಿ ಸರ್ವಿಸ್ ರೋಡು ಮಾಡಿ, ಸೊ ದಟ್ ನಾವು ಕೆಳಗಡೆನೂ ಹೋಗ್ಬೋದು. ನಮಗೆ ಬೇಕಾದವ್ರು ಕೆಳಗಡೆ ಹೋಗ್ತಾರೆ, ಅದೇ ಕಲ್ಲಡ್ಕನ ಎಂಜಾಯ್ ಮಾಡಿಕೊಂಡು, ಬೇಡ ಅನ್ನೋರು ಫ್ಲೈಓವರ್ ಮೇಲೆ ಹೋಗ್ತಾರೆ. ಸೊ ಇದು ಕಲ್ಲಡ್ಕದು ಸ್ಟೋರಿ. ನೋಡಿ ಎಂಡ್ ಆಗೋಯ್ತು. ಏನೊಂದು 4 ಮಿನಿಟ್ಸು ಇಲ್ಲ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿ, ವಿತಿನ್ ಮಿನಿಟ್ಸ್ 4 ಮಿನಿಟ್ಸಲ್ಲಿ ಮುಗಿಸಿದ್ವಿ. ಮುಂಚೆ 40 ಮಿನಿಟ್ಸ್ ಆಗೋದು, ಇವಾಗ 4 ಮಿನಿಟ್ಸು ಅಷ್ಟೇ. ಮ್ಯಾಂಗ್ಳೂರ್ಗೆ ಹಾರ್ಬರು ತುಂಬ ಇಂಪಾರ್ಟೆಂಟು. ಸೊ ಅದ್ರದ್ದು ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಡೆವಲಪ್ಮೆಂಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಇಟ್ಸ್ ಹೆಲ್ಪ್ ಕರ್ನಾಟಕ ಟು ಗೇನ್ ಮೋರ್ ರೆವೆನ್ಯೂ ಆಲ್ಸೋ. ಇಲ್ಲಿವರೆಗೂ ರೋಡು ಸಖತ್ತಾಗಿ ಬಂತು, ಅಂದರೆ ಬೆಣ್ಣೆ ಥರ ಇತ್ತು. ಇಲ್ಲಿಂದ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಬೇಕು, ಇದು ಆಗ್ತಾನೇ ಇದೆ. ಇಲ್ಲಿಂದ ಒಂದು 3-4 ಕಿಲೋಮೀಟರ್ಸು ಮತ್ತೆ ಹಳೆ ರೋಡ್, ಅಂದರೆ ಮಂಗಳೂರು ಬೆಂಗಳೂರು ಹೈವೇನೇ. ಮುಂಚೆ ಹಿಂಗೆ ಇದ್ದಿದ್ದು ಹೈವೇ, ಈ ಥರ ಸಿಂಗಲ್ ರೋಡ್ ಇದ್ದಿದ್ದು. ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಇವಾಗ ಆ ಥರ NH75ನ ರಿನೋವೇಟ್ ಮಾಡ್ತಾ ಇದ್ದಾರೆ. ಸೊ ಒಂಥರ ಹಳೇ ವೈಬು ಸಿಗುತ್ತೆ ಈ ರೋಡಲ್ಲಿ ಬಂದರೆ. ನೋಡಿ ಸ್ವಲ್ಪ ದೂರನೇ, ಜಾಸ್ತಿ ಏನಿಲ್ಲ. ಆ ಕಡೆಯಿಂದ ಇನ್ನೇನು ರೋಡ್ ಕನೆಕ್ಟ್ ಆಗುತ್ತೆ. ಸ್ವಲ್ಪ ದೂರ ಬಂದರೆ ನಮಗೆ ಮತ್ತೆ ಹೊಸ ಹೈವೇ ಏನು ಕನ್ಸ್ಟ್ರಕ್ಟ್ ಆಗಿದೆ ಅದು ರೋಡ್ ಸಿಗುತ್ತೆ, ನಮಗೆ ಆರಾಮಾಗಿ ಹೋಗ್ಬೋದು. ಸೊ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲೊಂದು ಪ್ಲೇಸಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಪೆಂಡಿಂಗ್ ಇದೆ. ಒಂದು ಸೈಡು ಸಿಮೆಂಟ್ ರೋಡ್ ಹಾಕಿ ಬಿಟ್ಟಿದ್ದಾರೆ, ಇನ್ನೊಂದು ಸೈಡ್ ಆಗಿಲ್ಲ, ಅದು ಆಗಬೇಕು. ಓಕೆ, ಇಲ್ಲೇನೋ ಬ್ಲಾಸ್ಟ್ ಮಾಡಿ ಅಥವಾ ಲ್ಯಾಂಡ್ ಸ್ಲೈಡ್ ಆಗಿದೆಯಾ ಅಥವಾ ಬ್ಲಾಸ್ಟ್ ಮಾಡಿ ಇದಾಗಿದೆಯಾ ಗೊತ್ತಿಲ್ಲ. ಬ್ಲಾಸ್ಟ್ ಅಂದರೆ ರೋಡ್ ಕನ್ಸ್ಟ್ರಕ್ಷನ್ಗೆ ಮಾಡ್ತಾ ಇರ್ತಾರಲ್ಲ. ಆಮೇಲೆ ಇಲ್ಲೊಂದು ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ಪೆಂಡಿಂಗ್ ಇದೆ. ಇದೆಷ್ಟು ದೂರ ಇದೆ ಗೊತ್ತಿಲ್ಲ. ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಅಷ್ಟೇ. ಆಮೇಲೆ ರೋಡ್ ಚೆನ್ನಾಗಿದೆ. ಇವಾಗ ರೋಡ್ ಚೆನ್ನಾಗಿಲ್ಲ ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿದೆ ನೋಡಿ, ಇಲ್ಲಿಂದ ರೋಡು ಮತ್ತೆ ಚೆನ್ನಾಗಾಗಿದೆ. ಮತ್ತೆ ಡಿವಿಯೇಷನ್ನು ಒಂಚೂರು ರೋಡು ಇಲ್ಲೆಲ್ಲ ರೆಡಿ ಆಗಬೇಕು.
ಇನ್ನೇನು ರೋಡ್ ಹಾಕಕ್ಕೆ ಅದು ನೋಡಿ ಆ ಕಡೆ ಹಳೆ ರೋಡ್ ಕಾಣಿಸ್ತಾ ಇದೆ. ನಾವು ಹಳೆ ರೋಡಲ್ಲಿ ಹೋಗ್ಬೋದು, ಬಟ್ ನಾವು ಈ ಕಡೆ ಬಂದಿದ್ದೀವಿ. ಈ ರೋಡು ಇನ್ನೇನು ರೆಡಿ ಆಗುತ್ತೆ, ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ಈ ರೋಡ್ ರೆಡಿ ಆಗಿರುತ್ತೆ. ನನ್ಗೆ ಗೊತ್ತಿರೋಂಗೆ ಈ ರೋಡ್ ಆ್ಯಕ್ಚುಲಿ ಅಗೀತಾ ಇದ್ರು. ವೈ ಏನು ಗೊತ್ತಾ, ಇಲ್ಲೊಂದು ಬಂಡೆ ಇದೆ ನೋಡಿ, ಇಲ್ಲಿ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಹಳೆ ರೋಡಿಂದ. ಬಟ್ ಇದು ಕಂಪ್ಲೀಟ್ ಆಗಿ ಹೋಗಿದೆ, ಮಣ್ಣು ತುಂಬಿದ್ದಾರೆ ಅಷ್ಟೇ, ಇನ್ನು ರೋಡ್ ಇನ್ನೇನು ಆಗಬೇಕು. ಇದು ಲಾಸ್ಟ್ ಟೈಮ್ ಓಪನ್ ಇರಲಿಲ್ಲ, ಇದು ಈ ಸತಿ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ರೋಡಲ್ಲಿ. ಇದು ರೆಡಿಯಾಗಿ ಹೋಗಿದೆ. ರೆಡಿ ಅಂದರೆ ಇನ್ನೇನು ರೋಡ್ ಸಿಮೆಂಟ್ ರೋಡ್ ಹಾಕ್ಬೇಕಷ್ಟೇ, ಇನ್ನು ಫುಲ್ ರೆಡಿ ಇದೆ, ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಅದೇ ಒಂದೊಂದು ಸತಿ ಬಂದಾಗೆಲ್ಲ ಒಂದೊಂದು ಕನ್ಸ್ಟ್ರಕ್ಟ್ ಆಗಿರುತ್ತೆ. ಒಂದೇ ಒಂದು ಏನಂದರೆ ಸೈನ್ ಬೋರ್ಡ್ಸ್ ಹಾಕ್ಬಿಡಿ ಪ್ಲೀಸ್, ಇಲ್ಲಾಂದರೆ ಏನೂ ಗೊತ್ತೇ ಆಗಲ್ಲ. ಹಿಂಗೆ ಬಂದು ಹಿಂಗೆ ಸೇರ್ಕೋತಾ ಇದ್ವಿ. ಇವಾಗ ಇಲ್ಲಿ ಇದನ್ನು ರೆಡಿ ಆಗೋಗಿದೆ, ಇನ್ನೇನು ಅದು ಸಿಮೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಅಲ್ಲಿ ರೆಡಿ ಆಗ್ಬಿಡುತ್ತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾವು ಈ ಸತಿ ಮಠ ಮಧ್ಯಾಹ್ನ ಬಿಡ್ತಾ ಇದ್ದೀವಿ. ನಾವು ಬಿಡ್ಬೇಕಾದ್ರೆ ಆಲ್ಮೋಸ್ಟ್ 12:30 ಆಗೋಗಿತ್ತು. ಹಾಗೆ 12:30ಗೆ ಹೊರಟಿ ಇವಾಗ ನಾವು ಎಷ್ಟೊತ್ತು ತೋರಿಸ್ತದೆ, 5 hours 51 minutes. ಸಿಟಿಗೆ 7 o'clockಗೆ ರೀಚ್ ಆಗತ್ರ ಇದೆ. 7 o'clock ಬಂದ್ಬಿಟ್ಟು ಪ್ರೈಮ್ ಟೈಮು. ಸೊ ನಾವೇನು ಮಾಡ್ತೀವಿ ಅಂದರೆ ಇವಾಗ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಸಕಲೇಶ್ಪುರಲ್ಲಿ ದೀಪ್ತಿಯವರ ಮಾಮ ಮನೆ ಇದೆ, ಅಲ್ಲೊಂದು ವಿಸಿಟ್ ಮಾಡಿಕೊಂಡು ಸುಮ್ಮನೆ ಹಾಯ್ ಬಾಯ್ ಹೇಳ್ಕೊಂಡು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೊಡ್ತೀವಿ. ನನಗೇನಂದರೆ ರಾತ್ರಿ 9:30 10 ಗಂಟೆ ಹಂಗೆ ಎಂಟ್ರಿ ಆಗೋ ಥರ ಬೇಕು, 8:30 9 ಗಂಟೆ ಹಂಗೆ. ಇಲ್ಲಾಂದರೆ ತುಂಬ ಟ್ರಾಫಿಕ್ ಇರುತ್ತೆ. 7 o'clock ಎಲ್ಲ ನೆಲಮಂಗಲ ಪ್ರೈಮ್ ಲೊಕೇಶನ್ ಬೇರೆ. ಇವಾಗ ನೋಡಿ ಈ ಫ್ಲೈಓವರ್ ನೀವೇನು ನೋಡ್ತಾ ಇದ್ದೀರಾ, ಇದು ಉಪ್ಪಿನಂಗಡಿ ಫ್ಲೈಓವರು, ಓಕೆನಾ. ಸೊ ನಮ್ಮ ಹಳೆ ವಿಡಿಯೋಲಿ ನಾನು ತೋರಿಸಿದ್ದೆ, ಇಲ್ಲಿ ನೋಡಿ ಇದು ಉಪ್ಪಿನಂಗಡಿ, 2 ನದಿ ಜಾಯಿನ್ ಆಗುತ್ತೆ. ಈ ಫ್ಲೈಓವರು ಅಷ್ಟೇ ತುಂಬ ಲೇಟ್ ಮಾಡಿಬಿಟ್ರು ಕನ್ಸ್ಟ್ರಕ್ಟ್ ಮಾಡಿ ಮುಗ್ಸೋಕ್ಕೆ. ಬಟ್ ಇವಾಗ ಫೈನಲಿ ರೆಡಿ ಆಗಿದೆ, 2 ಸೈಡು ಓಪನ್ ಆಗಿದೆ. ಇದೂ ಹಂಗೆ 3 ಈ ಕಡೆ 3 ಆ ಕಡೆ 3 ಅಂದರೆ 6 lanes ಹೈವೇ ಇದೆ. ಇದು ನೇತ್ರಾವತಿ ಬ್ರಿಡ್ಜು, ನನ್ನ ತಂಗಿ ಹೆಸರು ನೇತ್ರಾವತಿನೇ ನೋಡಿ. ಹೊಸದು ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆ ಕಡೆ ಈ ಕಡೆ. ಮುಂಚೆ ಒಂದೇ ಸಿಂಗಲ್ ಬ್ರಿಡ್ಜ್ ಇತ್ತು, ಇವಾಗ 2 side ಬ್ರಿಡ್ಜು ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಬಿಟ್ಟಿದ್ದಾರೆ. ಲಾಸ್ಟ್ ಟೈಮು ಸಕಲೇಶ್ಪುರಾಗೆ ಒಂದು ಮದುವೆಗೆ ಹೋಗ್ತಾ ಇದ್ವಿ ಮಂಗಳೂರಿಂದ. ಆವಾಗ ಮಿಸ್ ಆಗಿ ಲೆಫ್ಟ್ ಸೈಡಲ್ಲಿ ಹೋಗಿದ್ವಿ. ಯಾಕೆ ಅಂದರೆ ನಮ್ಗೆ ಗೊತ್ತೇ ಇರಲಿಲ್ಲ ಈ ರೋಡ್ ಕನ್ಸ್ಟ್ರಕ್ಟ್ ಆಗಿದೆ ಅಂತ. ಆಮೇಲೆ ನನಗೆ ಇನ್ನೊಂದೇನು ಭಯ ಅಂದರೆ, ಈ ಓಡಿಸ್ತಾ ಫ್ಲೈಓವರ್ ಅರ್ಧ ಕಂಪ್ಲೀಟ್ ಆಗಿ ಮೇಲಿಂದ ಡಬಾರಿಂದ ಬಿದ್ದೋಡು ಆ ಥರ ಆಗಬಾರ್ದು ಅಂದ್ಬಿಟ್ಟು ನಾನು ಹೋಗಲ್ಲ. ಇಂಗ್ಲೀಷ್ ಮೂವಿ ಸ್ಟೈಲಲ್ಲಂತೆ. ಸೊ ಈ ಸ್ಟ್ರೆಚ್ಚು ಚೆನ್ನಾಗಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅದೇ ಫ್ಲೈಓವರ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ 6 lanes ಹೈವೇ ಇದೆ. ಇಲ್ಲ ನಾರ್ಮಲಾಗಿ ಆನ್ ರೋಡೇ ಇತ್ತು ಅಂದರೆ 4 lanes ಹೈವೇ ಇದೆ. ನಾನು ಅವಾಗಲೇ ಹೇಳಿದ್ನಲ್ಲ, ನದಿ ಪಕ್ಕನೇ ಹೋಗ್ತೀವಿ ನಾವು. ಈ ಫ್ಲೈಓವರು ತುಂಬ ಲೇಟ್ ಆಗಿದೆ ಮಾಡೋಕ್ಕೆ. ಈ ಫ್ಲೈಓವರ್ ಆದಮೇಲೆ ಈ ಜಂಕ್ಷನ್ ತುಂಬಾ ಯೂಸ್ಫುಲ್ಲು. ಕೆಳಗಡೆಯಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ಒಂದು ರೂಟ್ ಇದೆ. ನಾವು ಕೆಳಗಡೆಯಿಂದ ಬಂದರೆ ಅಲ್ಲಿ ಬೋರ್ಡ್ ಇರುತ್ತೆ ಯಾವಾಗಲೂ. ಸೊ ಈ ಫ್ಲೈಓವರ್ ಆಗಿರೋದು ತುಂಬ ಒಳ್ಳೇದೆ. ಇಲ್ಲಾಂದರೆ ಈ ಜಂಕ್ಷನ್ ದಾಟಬೇಕು ಅಂದರೆ ನಮಗೆ ಮಿನಿಮಮ್ ಇಲ್ಲಾಂದ್ರೂ ½ an hour ಆಗೋದು. ಓಕೆ, ಇಲ್ಲಿ ಇನ್ನೊಂದು ದೀಪ್ತಿ ಹೇಳ್ತಿರೋದೇನು ಅಂದರೆ, ಪಕ್ಕದಲ್ಲೇ ನದಿ ಹೋಗುತ್ತಲ್ಲ, ಸೊ ಸುಮಾರು ಸತಿ ಆಗಿದೆ ಏನಂದರೆ ನದಿ ಓವರ್ಫ್ಲೋ ಆಗಿ ರೋಡಿಗೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ, ಸ್ವಲ್ಪ ಹಿಂದೆ ತಗೊಂಡು ಹೈಟಾಗಿ ಕಟ್ತಾ ಇದ್ದಾರೆ, ಸೊ ದಟ್ ನಿಮಗೆ ನೀರು ಬರಲ್ಲ. ಆಮೇಲೆ ಕೆಲವೊಂದು ಕಡೆ ತಡೆಗೋಡೆನೂ ಕಟ್ಟಿದ್ದಾರೆ, ನಾವು ನೋಡ್ಬೋದು ನೋಡಿ. ಆ ಕಡೆ ತಡೆಗೋಡೆ ಚಿಕ್ಕದಾಗಿ ಕಟ್ಟಿದ್ದಾರೆ. ನಮ್ಗೆ ಅಷ್ಟು ಇವಾಗ ಹೈಟ್ ಬಂದ್ಬಿಟ್ಟಿದೆ, ಗೊತ್ತಾಗಲ್ಲ. ಸ್ಟಾರ್ಟಿಂಗ್ ಅವ್ರು ಮಾಡ್ಬೇಕಾದ್ರೆ ನಮಗೆ ಗೊತ್ತಾಗೋದು, ಓಕೆನಾ. ಸೊ ಆ ಥರ ಹೆವಿ ಡಿಫಿಕಲ್ಟ್ ಇದೆಯಪ್ಪ, ಸುಮ್ಮನೆ ಕಟ್ಟಕ್ಕಾಗಲ್ಲ ಇಲ್ಲೆಲ್ಲ ದಕ್ಷಿಣ ಕನ್ನಡದಲ್ಲಿ. ಆಯ್ತು, ಆಮೇಲೆ ಲ್ಯಾಂಡ್ ಸ್ಲೈಡ್ಸ್ ಜಾಸ್ತಿ ಇದೆ, ಯಾಕಂದರೆ ಮಣ್ಣು ಒಂಥರ ಡಿಫ್ರೆಂಟು. ಆಮೇಲೆ ಮೋರ್ ವೆಸ್ಟರ್ನ್ ಘಾಟ್ಸ್ ಅಲ್ವಾ, ಸೊ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇರುತ್ತೆ. ಇವಾಗ ನೋಡಿ ಇಲ್ಲಿ ಡಿವಿಯೇಷನ್ ತಗೊಂಡು ನಾವು ವಾಪಸ್ಸು ಕನೆಕ್ಟ್ ಆಗ್ತೀವಿ. ಒಂದು ಖುಷಿ ಏನು ವಿಚಾರ ಅಂದರೆ, ಈ ಮೇನ್ ಜಂಕ್ಷನ್ಸ್ ಇದೆ, ಆ ಜಂಕ್ಷನ್ಸ್ ಎಲ್ಲ ಪಾಸ್ ಆಗೋಕ್ಕೇನೆ ಅರ್ಧ ಅವರ್ ಅಂತೂ ಮಿನಿಮಮ್ ಆಗ್ತಾ ಇತ್ತು. ಇವಾಗ ಫ್ಲೈಓವರ್ ಆಗ್ಬಿಟ್ಟು 10 ನಿಮಿಷ 5 ನಿಮಿಷನ 10 ನಿಮಿಷನ ಟಕ್ಕಂತ ಪಾಸ್ ಆಗ್ಬಿಟ್ಟಿರ್ತೀವಿ ನಾವು. ಎಲ್ಲಿ ಪಾಸ್ ಆಗಿ ಎಲ್ಲಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಆ ಥರ ಆಗ್ಬಿಟ್ಟಿದೆ ಇವಾಗ. ಒಂದು ಖುಷಿ ವಿಚಾರ, ತುಂಬಾ ಖುಷಿ ಆಗ್ತಿದೆ. ಮಾಣಿ ಪಾಸ್ ಆಗಿದೆ ಗೊತ್ತಾಗಿಲ್ಲ ನಮ್ಗೂ.
ಟೋಲ್ ಕಟ್ಬೇಕಾ? ಇನ್ನ ಇಲ್ಲ ಅನ್ಸುತ್ತೆ. ಅತಿ ಶೀಘ್ರದಲ್ಲಿ ಇವರೆಲ್ಲ ರೆಡಿ ಮಾಡಿದ ತಕ್ಷಣ ಟೋಲ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಫಸ್ಟು ಹೈವೇಗಳು ರೆಡಿ ಆದರೆ ಫಸ್ಟ್ ಕೆಲಸ ಆಗೋದೇ ಟೋಲ್ದು. ನೋಡಿ ಟೋಲ್ ಹತ್ರ ಬರ್ತಾರಂಗೆ ಎಷ್ಟು ವ್ಯವಸ್ಥೆಯಾಗಿ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಇದೂ ಅಷ್ಟೇ ಪ್ಲಾನ್ ಇತ್ತು ಅನ್ಸುತ್ತೆ, ಹಿಂಗೆ ಸ್ಟ್ರೈಟ್ ಹೋಗೋಕ್ಕೆ. ಇಲ್ಲೇನೋ ಡಿವಿಯೇಷನ್ ಮಾಡಿ ಇಲ್ಲ, ಕರೆಕ್ಟ್ ಸ್ಟ್ರೈಟ್ ಹೋಗ್ಬೇಕು ನಾವು. ಬೆಟ್ಟ ಕೊರಿಬೇಕು ಇವಾಗ ನೋಡಿ ಮತ್ತೆ ಹಳೇ ಸ್ಪಾಟ್ ಕನೆಕ್ಟ್ ಆಗ್ತೀವಿ. ನೋಡಿ 2 ಫ್ಲೈಓವರ್ ಕಾಣಿಸ್ತಾ ಇದೆಯಾ? ಕನೆಕ್ಟ್ ಆಗುತ್ತೆ, ಅದು ಬ್ರಿಡ್ಜ್ ಕನೆಕ್ಟ್ ಆಗುತ್ತೆ. ಇದು ವಾಪಸ್ಸು ಇದಕ್ಕೆ ಹೋಗ್ತೀವಿ, ಹಳೆ ರೋಡು. ಇದು ಬೆಂಗಳೂರು ಹಳೆ ರೋಡ್. ಇದಾದ್ಮೇಲೆ ನಮ್ಗೆ ಈ ತರ ಹಳೆ ರೋಡ್ ಎಲ್ಲೂ ಸಿಗಲ್ಲ ನೋಡಕ್ಕೆ. ಇನ್ನೆಲ್ಲ ಕಡೆ ಕನ್ಸ್ಟ್ರಕ್ಟ್ ಆಗೋಗಿದೆ, ಇದೊಂದು ಪೆಂಡಿಂಗ್ ಇದೆ. ಮೋಸ್ಟ್ಲಿ ಟೋಲ್ ಕಟ್ಟಕ್ಕೆ ಅವರು ಇದೊಂದು ಬಾಕಿ ಇಟ್ಕೊಂಡವ್ರೆ ಅನ್ಸುತ್ತೆ. ಇಲ್ಲ ಅಂದ್ರೂ ಇನ್ ಸ್ವಲ್ಪ ದಿವಸ ಎಲ್ಲ ಆಗಿದ ತಕ್ಷಣ ಮಾಡ್ಬಿಡ್ತಾರೆ. ನೋಡಿ ಆ ಕಡೆ ನೋಡಿದ್ವಲ್ಲ, ಅಲ್ಲಿಂದ ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ. ಇಲ್ಲೊಂದು ಬ್ರಿಡ್ಜ್ ಇದೆ. ಆಮೇಲೆ ಇಲ್ಲೊಂದು ಅಂಡರ್ ಪಾಸ್ ತರನ ಏನೋ ಒಂದು ನೀರ್ಗೋ ಏನೋ ಮಾಡಿದ್ದಾರೆ, ಅಂಡರ್ ಪಾಸ್ ತರ. ಸೊ ಅದಕ್ಕೆ ಲೇಟ್ ಆಗ್ತಾ ಇದೆ. ಬಟ್ ತುಂಬಾ ಕೆಲಸ ಇದೆ, ಅದು ಅಗಿಬೇಕು ಅಂದ್ರೆ ನೆಲ್ಲಾಡಿ ಅದೊಂದು ನೋಡ್ಬೇಕು. ಅದು ಫ್ಲೈಓವರ್ ಸ್ಟಾಪ್ ಆಗಿದೆ, ಅದು ಕಂಪ್ಲೀಟ್ ಮಾಡಿದಾರ ಇಲ್ವಾ ಗೊತ್ತಿಲ್ಲ. ಒಂದು ಸ್ವಲ್ಪ ದೂರ ಅಷ್ಟೇ. ಆಮೇಲೆ ನೋಡಿ ರೋಡ್ ವಾಪಸ್ಸು ಚೆನ್ನಾಗಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಈ ತರ ಇದ್ರೆ ಎಷ್ಟು ಕಿಲೋಮೀಟರ್ ಬೇಕಾದ್ರೂ ಓಡಿಸ್ಕೊಂಡು ಹೋಗ್ಬೋದು. ಏನಂತೀರಾ? ಒಂದು 15-20 ಮಿನಿಟ್ಸು ಚೆನ್ನಾಗಿತ್ತು ಡ್ರೈವು. ಇವಾಗ ನಾವು ಬಂದು ರೀಚ್ ಆಗಿರೋದೆ ನೆಲ್ಯಾಡಿ. ಇನ್ನ ಕನ್ಸ್ಟ್ರಕ್ಷನ್ನೇ ಆಗಿಲ್ಲ, ಯಾಕೋ ಇದು ಹೋಲ್ಡಲ್ಲಿ ಇದೆ, ಏನೋ ಪ್ರಾಬ್ಲಮ್ ಆಗಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಮೇಲ್ಗಡೆ ಏನು ಕಾಣಿಸ್ತಿದೆ ಅದು ನಾವು ಈ ಥರ ಫ್ಲೈಓವರ್ ಥರ ಬರುತ್ತೆ. ಸೊ ಇದು ನೆಲ್ಯಾಡಿ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇರೋದು ನಾವು. ಇದು ಸ್ಟಾರ್ಟ್ ಆಗಿದೆ ಅನಿಸ್ತಾ ಇದೆ ನನಗೆ. ಹೌದು, ಇದೆಲ್ಲ ಹಾಕಿದ್ದಾರೆ, ಸ್ಟಾರ್ಟ್ ಆಗಿದೆ ಕೆಲಸ. ಇದು ಆಕ್ಚುಲಿ ಚೆನ್ನಾಗಿದೆ. ಇದು ಬಸ್ ಸ್ಟ್ಯಾಂಡ್ ಅಂತೆ. ಕೆಂಪಮ್ಮ ಎಲ್ಲ ಅಲ್ಲಿ ಹೋಗ್ಬಿಟ್ಟೆ ಬರೋದು. ಕೆಂಪಮ್ಮ ಎಲ್ಲ ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹೋಗಿ. ಓಕೆ, ಇಲ್ಲೂ ರೆಡಿ ಆಗ್ತಾ ಇದೆ ನೋಡಿ, ಆ ಕಡೆ ಕಾಣಿಸ್ತಾ ಇರ್ಬೋದು. ವೈಟ್ ಟಾಪಿಂಗ್ ಆಗಿ ಮುಗ್ದಿದೆ. ಊಟಕ್ಕೆ ನಿಲ್ಲಿಸ್ಬೇಕು. ಇಲ್ಲಿ ಯಾವ್ದೋ ಒಂದು ನಿಲ್ಲಿಸ್ತಾ ಇದೆ. ಇದು ಹೋಟೆಲ್ ಬಿರುವ. ಇದು ವೆಜ್ಜು. ನಾವಿವಾಗ ಊಟ ಮಾಡಬೇಕು, ಹುಡ್ಕೊಂಬಂದ್ವಿ. ಇದು ನೋಡಿ ವೆಜ್ಜು ನಾನ್ ವೆಜ್ ಎರಡೂ ಒಟ್ಟಿಗೆ ಹಾಕಿದ್ದಾರೆ. ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಹೋಟೆಲ್ ಬಿರುವ ವೆಜ್ ಅಂತ ಇದೆ, ಸಾತಿ ಫ್ಯಾಮಿಲಿ ನಾನ್ ವೆಜ್ ಅಂತಲೂ ಇದೆ. ಸೊ ದೀಪ್ತಿಗೆ ಕಳಿಸಿ ನೋಡ್ಕೊಂಬಮ್ಮ ಏನಿದೆ ಅಂತ. ನಾವು ಆ್ಯಕ್ಚುಲಿ ಹೋಗ್ಬಿಟ್ಟಿದ್ವಿ ಇಲ್ಲಿಂದ. ನಿಮಿಷ ಕಾಲ್ ಮಾಡ್ತಾ ಇದ್ದಾಳೆ. ಹೇಳಮ್ಮ. A few moments later. ಸಮಯ ಇವಾಗ 2 ಗಂಟೆ 50 ನಿಮಿಷ, 2:50. ಒಂದು ರೆಸ್ಟೋರೆಂಟಲ್ಲಿ ನಿಲ್ಸಿದ್ವಿ ನಾನ್ ವೆಜ್ ಊಟಕ್ಕೆ. ಊಟ ಮಾಡಿದ್ವಿ. ಓಕೆ, ನಾವು ಜಾಸ್ತಿ ಎಕ್ಸ್ಪೆಕ್ಟೇಟ್ ಮಾಡ್ಕೊಳಕ್ಕಾಗಲ್ಲ, ನಾರ್ಮಲ್ ಆಗಿತ್ತು ಫುಡ್ಡು. ಅದು ಮುಗಿಸಿ ಇವಾಗ ನಮ್ಮ ಡ್ರೈವ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಲ್ಲೊಂದು ಜಂಕ್ಷನ್, ನೆಲ್ಯಾಡಿ ಆದಮೇಲೆ ಒಂದು ಜಂಕ್ಷನ್ ಇದೆ. ಇದು ಸ್ವಲ್ಪ ಸ್ಲೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಒಂಚೂರು ದೂರ ರೋಡ್ ಸ್ವಲ್ಪ ಚೆನ್ನಾಗಿರ್ಲಿಲ್ಲ, ಮತ್ತೆ ರೋಡು ಚೆನ್ನಾಗಿ ಸಿಕ್ತು. ಅದೇ ಹೇಳಿದ್ನಲ್ಲ, ಕಂಪ್ಲೀಟ್ ನನಗೆ ಗೊತ್ತಿರೋಂಗೆ ಒಂದು 80-85% ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ಇವಾಗಂತೂ ಬೆಣ್ಣೆ ಥರ ಹೋಗ್ಬೋದು. ಇವಾಗ ನಾವು ನೆಕ್ಸ್ಟ್ ಹೋಗೋದು ಒಂದು ಹಾಟ್ಸ್ಪಾಟ್ ಅಂತಲೇ ಕರೀತಾರೆ, ಧರ್ಮಸ್ಥಳ ಕ್ರಾಸ್. ಸೊ ನಾವು ಬೆಂಗಳೂರಿಂದ ಬರಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದರೆ ರೈಟ್ ಡಿವಿಯೇಷನ್ ತೊಗೊಂಡು ಹೋಗ್ಬೇಕು. ಮಂಗಳೂರಿಂದ ಬರ್ತೀವಿ ಅಂದರೆ ಮಂಗಳೂರು ಕಡೆಯಿಂದ ಈ ಕಡೆಯಿಂದ ಯಾರೂ ಬರಲ್ಲ ಯೂಶಲ್ ಆಗಿ, ಯಾಕಂದರೆ ಆ ಕಡೆಯಿಂದನೇ ದಾರಿಗಳಿದೆ. ಸೊ ಮಂಗಳೂರು ಕಡೆಯಿಂದ ಇನ್ ಕೇಸ್ ಯಾರನ್ನ ಒಬ್ರು ಹಿಂಗೆ ಬೆಂಗಳೂರು ಕಡೆ ಹೋಗಿ ಹಿಂಗೆ ಹೋಗ್ತೀವಿ ಅಂದರೆ ಹಿಂಗೆ ಹೋಗ್ಬೋದು. ನೋಡಿ ಇದೇ ಜಂಕ್ಷನ್ ಅದು. ಇಲ್ಲೂ ಸ್ವಲ್ಪ ಸ್ಲೋ ಕನ್ಸ್ಟ್ರಕ್ಷನ್ ಇತ್ತು, ಬಟ್ ಮುಗಿಸಿದ್ದಾರೆ. ಆ ಕಡೆ ಈ ಕಡೆ 2 ಕಡೆನೂ ಮುಗಿಸ್ಬಿಟ್ಟಿದ್ದಾರೆ. ನಾವು ಇಲ್ಲಿಂದ ಇದಕ್ಕೂ ಹೋಗ್ಬೋದು, ಧರ್ಮಸ್ಥಳ, ಕುಕ್ಕೆ, ಆಮೇಲೆ ಸೌದರ್ಗ ಗಣಪತಿ ಅಷ್ಟೂ ಕವರ್ ಮಾಡ್ತಾರೆ ಆ್ಯಕ್ಚುಲಿ. ಓಕೆ, ನೋಡಿ ತೋರಿಸೋದು. ಅಲ್ಲಿ ನೋಡಿ ರೋಡ್ ಎಲ್ಲ ಆಗೋಗಿದೆ, ಅಲ್ಲಿ ವೈಟ್ ಟಾಪಿಂಗ್ ಆಗಿದೆ, ಸರ್ವಿಸ್ ರೋಡ್ ಇರಬೇಕದು. ಬೋರ್ಡ್ ಹಾಕಿದ್ದಾರೆ, ಬ್ಯಾಂಗ್ಳೂರ್, ಗುಂಡ್ಯಾ, ಆಮೇಲೆ ಮರ್ದಾಲ. ಕುಕ್ಕೆ ಸುಬ್ರಹ್ಮಣ್ಯ ಡೌನ್. ನಮ್ಗೆ ಇವಾಗ ಸಿಗೋದು ಗುಂಡ್ಯಾ ಈಸ್ ಎ ಸ್ಪಾಟ್. ಬ್ಯಾಂಗ್ಳೂರ್ 275, ಹಾಸನ್ 94. ಬಟ್ ನಾವು ಹೋಗ್ಬೇಕಾಗಿರೋ ಪ್ಲೇಸು 62 ಕಿಲೋಮೀಟರ್ಸ್ ಅವೇ. ದಟ್ ಈಸ್ 1.5 hours.
ಇನ್ನೊಂದು 1 hour 30 minutes ನಾವು ಸಕಲೇಶ್ಪುರ ಬಾಗೆ ರೀಚ್ ಆಗ್ತೀವಿ. ಬಾಗೇಲಿ ಇರೋದು ನೋಡಿ. ಒಂದು ವಿಷಯ ತೋರಿಸ್ತೀನಿ. ನಾನು ಅವಾಗಲೇ ಹೇಳ್ದೆ ಗೊತ್ತಾ, ಈ ಶಿರಾಡಿ ಘಾಟು ಮತ್ತು ಈ ಮಂಗಳೂರ್ದು ಸ್ವಲ್ಪ ಸಕಲೇಶ್ಪುರ ಹೋಗೋವರೆಗೂ ಆನ್ ದ ವೇ ರೋಡ್ ಪಕ್ಕನೇ ನದಿ ಹರಿಯುತ್ತೆ. ಸೊ ಇದೇ ಥರ ನಮಗೆ ಘಾಟಲ್ಲಿ ತುಂಬ ಜಂಕ್ಷನ್ ಸಿಗುತ್ತೆ, ನೆಲ್ಯಾಡಿಲಿ ಸಿಗುತ್ತೆ, ಆ ಥರ ಕೆಲವೊಂದು ಪ್ಲೇಸಸಲ್ಲಿ ಸಿಗ್ತಾನೇ ಇರುತ್ತೆ. ಅದನ್ನು ನಿಮಗೆ ತೋರಿಸ್ಬೇಕು ಅಂತ ತೋರಿಸಿದ್ದೀವಿ ಇವಾಗ. ಓಕೆ, ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದೇ ಶಿರಾಡಿ ಘಾಟು ಹಿಲ್ಸು. ಶಿರಾಡಿ ಘಾಟ್ ಏನಕ್ಕೆ ಅಂತ ಕರೀತಾರೆ ಅಂದರೆ, ಶಿರಾಡಿ ಅಂತ ಒಂದು ಊರು ಹೆಸರಿದೆ, ಅದಕ್ಕೋಸ್ಕರ ಶಿರಾಡಿ ಘಾಟ್ ಅಂತ ಕರೀತಾರೆ. ನನಗಂತೂ ಈ ಫೇವ್ರೆಟ್ ಟಚ್ ಇಲ್ಲಿಂದ ಗುಂಡಿಯವರೆಗೂ ಸೂಪರ್ ಆಗಿದೆ. ನಾ ಏನಕ್ಕೆ ಇದು ಫೇವ್ರೆಟ್ ಟಚ್ ಹೇಳಿದೆ ಅಂದರೆ ಇದಕ್ಕೋಸ್ಕರ. ನೋಡಿ ಬೆಟ್ಟ ಬಂತು ಮತ್ತೆ. ನಂಗೆ ಒಂಥರ ಫೇವ್ರೇಟ್ ಇದು. ಓಡಿಸ್ತಾ ಬೆಟ್ಟ ಕಾಣಿಸುತ್ತೆ ಆಪೋಸಿಟಲ್ಲೇ. ಗುಂಡಿಯಾ ಜಂಕ್ಷನ್ನು ಫುಲ್ಲು ತುಂಬಿ ತುಳುಕ್ತಾ ಇದೆ ಗುರು. ವೈ? ಯಪ್ಪ, ಸಿಕ್ಕಾಬಟ್ಟೆ ಜನ ಮೋಸ್ಟ್ಲಿ ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ಬೋದು, ಯಾಕಂದರೆ ರಜಾ ಲಾಂಗ್ ವೀಕೆಂಡ್ಸ್ ಇದೆ ಇವಾಗ. ನೋಡಿ ರೈಟ್ ಸೈಡಲ್ಲಿ ಕಾಣ್ತಾ ಇರೋದೇ ಶಿರಾಡಿ ಘಾಟು. ನೋಡಿ ಇದೇ ಜಂಕ್ಷನ್ನು. ಈ ಜಂಕ್ಷನಲ್ಲಿ ತುಂಬ ಜನ ಸ್ಟಾಪ್ ಮಾಡಿಬಿಟ್ಟು ಕಾಫಿ ಟೀ ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಹೋಗ್ತಾರೆ. ಸೊ ಇಲ್ಲಿಂದ ನಮಗೆ ಶಿರಾಡಿ ಘಾಟ್ ಸ್ಟಾರ್ಟ್ ಆಗುತ್ತೆ. ನಾವು ಫಸ್ಟ್ ಟೈಮು ರೆಕಾರ್ಡ್ ಬ್ರೇಕಿಂಗು ಗುಂಡ್ಯಾಲಿ ಸ್ಟಾಪೇ ಮಾಡ್ದಂಗೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟ್ ಟೈಮ್. ನೋಡಿ ಇಲ್ಲಿಂದ ಶಿರಾಡಿ ಘಾಟ್ ಸ್ಟಾರ್ಟು. ಸೊ ಈ ಘಾಟ್ ಸೆಕ್ಷನ್ ಏನು ಜಾಸ್ತಿ ತೋರ್ಸಕ್ಕೆ ಹೋಗಲ್ಲ ನಾವು, ಯಾಕಂದರೆ ತುಂಬ ಸತಿ ತೋರಿಸ್ಬಿಟ್ಟಿದ್ದೀವಿ. ಏನು ಆಮೇಲೆ ಬೋರಿಂಗ್ ಆಗ್ಬಿಡುತ್ತೆ ನಿಮಗೆ, ಏನು ಬರೀ ಘಾಟ್ ಸೆಕ್ಷನ್ನೇ ತೋರಿಸ್ತಾನೆ ಅಂತ. ಹೂ ಸ್ಟಾಪ್ಡ್ ಯು? ದೋಣಿಗಲ್ಲಿಂದ ಸಕಲೇಶ್ಪುರ ಬೈಪಾಸ್ ಆಗೋವರೆಗೂ ಸ್ವಲ್ಪ ರೋಡ್ ಚೆನ್ನಾಗಿರಲಿಲ್ಲ. ಅಲ್ಲೇನಿದೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಸೊ ಅಲ್ಲಿವರೆಗೂ ಈ ಶಿರಾಡಿ ಘಾಟದು ಪಾಸ್ ಆಗಿ ಸಿಗ್ತೀವಿ. ಓಕೆ, ಬಾಯ್. ನಾವು ಶಿರಾಡಿ ಘಾಟ್ ಎಲ್ಲ ಮುಗಿಸಿ ಇವಾಗ ಮಾರನಹಳ್ಳಿ ರೀಚ್ ಆಗಿದ್ದೀವಿ. ಸೊ ಘಾಟ್ ಸೆಕ್ಷನ್ ಏನು ಜಾಸ್ತಿ ಘಾಟ್ ಥರ ಅನಿಸಿಲ್ಲ ನಮಗೆ, ಯಾಕಂದರೆ ಊಟಿಗೆ ಜಸ್ಟ್ ಮುಗಿಸಿ ಬಂದ್ವಲ್ಲ ಅದಕ್ಕೋಸ್ಕರ. ಆದರೆ ತುಂಬಾ ಟ್ರಾಫಿಕ್ ಇತ್ತು. 1-2 ದೊಡ್ಡ ವೆಹಿಕಲ್ಲು ಏನು ಕ್ರೂಡ್ ವೆಜಿಟೇಬಲ್ ಆಯಿಲ್ ಅಂದ್ಬಿಟ್ಟು ಬೋರ್ಡ್ ಹಾಕ್ಕೊಂಡು ಹೋಗ್ತಾ ಇದ್ರು. ಅವರು ಅಂತೂ ಹೆವಿ ಸ್ಲೋ ಆಗಿ ಹತ್ತಾ ಇದ್ರು. ಅದರಿಂದ ಸ್ವಲ್ಪ ಟ್ರಾಫಿಕ್ ಇತ್ತು. ಇಲ್ಲ ಅಂದರೆ ರೋಡ್ ಅಂತೂ ಸಖತ್ತಾಗಿತ್ತು, ಒಳ್ಳೆ ಸೀನರಿ. ಇಲ್ಲಿ ನೋಡಿ, ಇಲ್ಲಿ ರೋಡು ತುಂಬ ಕಷ್ಟಪಟ್ಟಿದ್ದಾರೆ ಈ ರೋಡ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಯಾಕಂದರೆ ಮಾರೇನಹಳ್ಳಿ ಡೋಣಿಗಲ್ಲು ತುಂಬ ಲ್ಯಾಂಡ್ ಸ್ಲೈಡ್ಸ್ ಆಗೋ ಜಾಗ ಇದು, ಯಾಕಂದರೆ ಹಿಲ್ ಟಾಪ್ ಅಲ್ವಾ. ಸೊ ನೀವೇನೇ ಮಾಡಿದ್ರೂ ಇದಾಗುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ನೋಡಿ ಹೆಗ್ಗದಲ್ಲೂ ತುಂಬ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ. ನೀವು ನೋಡ್ಬೋದು ಈ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಎಲ್ಲ ತುಂಬಿದ್ದಾರೆ ಆ್ಯಕ್ಚುಲಿ. ಬಟ್ ರೈಟ್ ಸೈಡಲ್ಲಿ ತುಂಬ ಲ್ಯಾಂಡ್ ಸ್ಲೈಡ್ಸು. ನನಗೆ ಇದನ್ನು ಈ ಸ್ಟ್ರೆಚ್ಚು ತುಂಬ ಇಷ್ಟ ನನಗೆ. ಸೊ ಇಲ್ಲಿಂದ ನಮಗೆ ಸಕಲೇಶ್ಪುರ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 20 ಕಿಲೋಮೀಟರ್ಸು, ಅಂದರೆ ಒಂದು 27 ಮಿನಿಟ್ಸು ಇಲ್ಲ 20 ಮಿನಿಟ್ಸಲ್ಲಿ ನಾವು ರೀಚ್ ಆಗಿಬಿಡ್ತೀವಿ ಸಕಲೇಶ್ಪುರ. ಅಂದರೆ ನಾವು ಸಕಲೇಶ್ಪುರ ಕಂಪ್ಲೀಟಾಗಿ ಒಳಗಡೆ ಹೋಗಲ್ಲ, ಬಾಗೇಗೆ ಹೋಗೋದು. ಸೊ ಇಲ್ಲಿ ಒಂಚೂರು ರೋಡ್ ಕಂಡೀಷನ್ ವರ್ಸ್ಟ್ ಆಗಿದೆ ನೋಡಿ. ಲೆಫ್ಟ್ ಸೈಡಲ್ಲಿ ಏನು ತೋರಿಸ್ತಾ ಇದೀನಿ, ಈ ಸ್ಟ್ರೆಚ್ ಮಾತ್ರ ವರ್ಸ್ಟ್ ಆಗಿದೆ ಆ್ಯಕ್ಚುಲಿ. ಇತ್ತು, ಇವಾಗ ಸ್ವಲ್ಪ ರೆಡಿ ಮಾಡಿದ್ದಾರೆ. ಇಲ್ಲಿ ನೋಡಿ ಇದೆ ದೋಣಿಗಲ್ಲು, ಇಲ್ಲಿ ರೈಲ್ವೆ ಇದೆ, ಮಂಗಳೂರಿಗೆ ಹೋಗೋ ರೈಲ್ವೆ. ಆ್ಯಕ್ಚುಲಿ ಎಲೆಕ್ಟ್ರಿಕ್ ಮಾಡಿದ್ದಾರೆ ಇವಾಗ, ಮುಂಚೆ ಇರಲಿಲ್ಲ. ಇವಾಗ ಮಂಗಳೂರಿಗೂ ಎಲೆಕ್ಟ್ರಿಕ್ ಮಾಡಿದ್ದಾರೆ ನೋಡಿ. ಇದೆಲ್ಲ ತಡೆಗೋಡೆ ಕಟ್ಟಿರೋದು. ಮೋಸ್ಟ್ ಪ್ರಾಬಬ್ಲಿ ನಾವು ಹಿಂಗೆ ಮೇಲೆ ಹೋಗ್ತೀವಿ, ಇದು ಕೆಳಗಡೆ ಆ ಥರ ಸ್ಪಾಟ್ ಇರುತ್ತೆ. ಓ, ಈ ರೋಡ್ ಈ ಕಂಡೀಷನ್ ಮಾತ್ರ ಸ್ವಲ್ಪ ಇದು ಮಾಡಬೇಕು. ಹಿಂಗೆ ಇತ್ತು ಆ್ಯಕ್ಚುಲಿ, ಫುಲ್ ರೋಡ್ ಹಿಂಗೆ ಸ್ಟ್ರೆಚ್ ಹಿಂಗೆ ಇತ್ತು ನೋಡಿ. ಸ್ವಲ್ಪ ಡಿವಿಯೇಷನ್ಸ್ ತಗೊಂಡು ಬಂದರೆ ಏನು ಸಖತ್ತಾಗಿದೆ ನೋಡಿ ರೋಡು. ಈ ಜಂಕ್ಷನ್ನೇ ತುಂಬ ಕಾಟ ಕೊಟ್ಟಿರೋದು. ಯಾರ್ಯಾರ ಗಾಡಿ ಎಲ್ಲೆಲ್ಲಿ ಏನೇನು ಡ್ಯಾಮೇಜ್ ಆಗಿದೆಯೋ ಗೊತ್ತಿಲ್ಲ. ಒಂದ್ಸತಿ ಏನಾಯಿತು ಅಂದರೆ ಹಿಂಗೆ ಬರಬೇಕಾದ್ರೆ ಈ ಥರ ಇಲ್ಲೆಲ್ಲ ಅಗೀತಾ ಇರ್ತಾರಲ್ಲ,
ಅಲ್ಲಿ ಅಗಿಬೇಕಾದ್ರೆ ಒಂದು ಸ್ಟೋನ್ ಹಿಟ್ ಆಗಿತ್ತು ನನ್ನ ಗ್ಲಾಸ್ ಮೇಲೆ, ಅದು ಇನ್ನೂ ಹಂಗೆ ಇದೆ ಆ ಸ್ಟೋನ್ ಹಿಟ್ಟು. ಲಾಸ್ಟ್ ಟೈಮು ಸರ್ವಿಸಿಗೆ ಬಿಟ್ಟಾಗ ತೋರಿಸಿದ್ದೆ ಈ ಸ್ಟೋನ್ ಹಿಟ್ ಆಗಿದೆ ಏನು ಮಾಡ್ಬೋದು ಅಂತ. ಅವ್ರಂದ್ರು ವಿಂಡ್ಶೀಲ್ಡೇ ಚೇಂಜ್ ಮಾಡಿ ಅಂತ. ನಾನು ಅಯ್ಯೋ ಇದೊಂದು ಚಿಕ್ಕ ಸ್ಟೋನ್ ಹಿಟ್ಟಿಗೆ ಯಾರು ವಿಂಡ್ಶೀಲ್ಡ್ ಚೇಂಜ್ ಮಾಡ್ತಾರೆ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ತುಂಬ ಕಷ್ಟಪಟ್ಟಿದ್ದಾರೆ ಈ ಸ್ಟೆಚ್ ಮಾತ್ರ ಬಿಲ್ಡ್ ಮಾಡೋಕ್ಕೆ. ಒಂಥರ ಏನು ಹೇಳ್ತಾರೆ, ತಪಸ್ಸೆ ಅನ್ಕೊಬೇಕು ಈ ಸ್ಟೆಚ್ ಎಲ್ಲ ಬಿಲ್ಡ್ ಮಾಡಿರೋದು. ತುಂಬ ಇವಾಗ ಏನು ನೀವು ನ್ಯೂಸಲ್ಲೆಲ್ಲ ನೋಡ್ತೀರಾ, ಸಕಲೇಶ್ಪುರ ಹಾಸನ ಲಯನ್ಸ್ ರೇಟ್ ಆಗಿದೆ ಅಂತ ಇದೇ ಜಾಗ ಅದು ಅಲ್ವಮ್ಮ? ರೋಡ್ ಕ್ಲೋಸ್ ಆಗೋದು ಮತ್ತೆ ಲ್ಯಾಂಡ್ ಸ್ಲೈಡ್ ಆಗೋದು ಇದೇ ಜಾಗ. ನೋಡಿ ರೈಟ್ ಸೈಡಲ್ಲಿ ಅಲ್ಲೊಂದು ಚಿಕ್ಕ ಚಿಕ್ಕ ಲ್ಯಾಂಡ್ ಸ್ಲೈಡ್ಸ್ ಆಗಿರೋದು ಕಾಣಿಸುತ್ತೆ. ಇದು ಲ್ಯಾಂಡ್ ಸ್ಲೈಡ್ ಅಲ್ಲ, ಇದು ಯಾವ್ದೋ ತೋಟಕ್ಕೆ ಹೋಗೋ ಜಾಗ ಇದು. ಸಾರಿ ವೀಕ್ಷಕರೇ. ಸೊ ಒಂದು 1 year ಬಿಫೋರು ಹೆವಿ ಮಳೆ ಬಂದು ಮಂಗಳೂರಲ್ಲಿ ರೋಡ್ ಕ್ಲೋಸ್ ಆಗಿತ್ತು ಅಂತ ಹೇಳ್ತಾ ಇರಲ್ಲ, ಅದಿದೆ ಸ್ಪಾಟ್. ನೋಡಿ ಹೆಂಗಿದೆ, ಆ ಕಡೆ ಈ ಕಡೆ ಬೆಟ್ಟ ಮಧ್ಯದಲ್ಲಿ ಕೊರೆದಿರೋದಲ್ವಾ, ಸೊ ಅದಕ್ಕೋಸ್ಕರ ಲ್ಯಾಂಡ್ ಸ್ಲೈಡ್ಸ್ ಆಗ್ತಾನೆ ಇರುತ್ತೆ ಇಲ್ಲಿ. ತುಂಬಾನೇ ಆಗಿದೆ, ನಾವು ನೋಡಿದೀವಿ ಲ್ಯಾಂಡ್ ಸ್ಲೈಡ್ ಆಗಿರೋದು. ಒಂದ್ಸತಿ ಸಿಗಾಕೊಂಡು ಇದೀವಿ. ಆವಾಗ ಆ ಕಡೆ ಈ ಕಡೆ ಆಲ್ಟರ್ನೇಟಿವ್ ದಾರಿ, ಆಗುಂಬೆ ಅಲ್ಲ ಬಿಸ್ಲೆಘಾಟು, ಆ ಥರ ಎಲ್ಲ ಹೋಗಿ ಸಖತ್ ಕಷ್ಟಪಟ್ಟಿದೀವಿ ಅವಾಗ್ಲೂ. ನೋಡಿ ಲೆಫ್ಟ್ ಸೈಡಲ್ಲಿ ನೋಡಿ ಇದೆಲ್ಲ ಸ್ವಲ್ಪ ಡೀಪ್ ಆಗಿತ್ತು, ಎಲ್ಲ ಲೆವೆಲ್ ತೊಗೊಂಬಂದಿದ್ದಾರೆ. ಲೆವೆಲ್ ಆಗಿ ಮಾಡಿಬಿಟ್ಟು ಆ ಕಡೆ ಈ ಕಡೆ ಸಪೋರ್ಟಿಗೆ ಬೇಕಲ್ಲ ರೋಡ್ಗೆ, ಕ್ಲೀನಾಗಿ ಮಾಡಿದ್ದಾರೆ ರೋಡು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ಇನ್ನೇನು ಬಂದ್ವಿ ನಾವು, ಇನ್ನೊಂದು 10 kilometers ಆದಮೇಲೆ ಸಕಲೇಶ್ಪುರ ಬೈಪಾಸು ಸಪ್ರೇಟ್ ಆಗುತ್ತೆ. ಸ್ಟ್ರೈಟ್ ಹೋದರೆ ಹಳೆ ಊರು ಒಳಗಡೆ ಎಲ್ಲ ಹೋಗ್ತೀವಿ, ಬೇಕು ಅಂದರೆ ಹೋಗ್ತೀವಿ. ಅದೇ ನಾನು ಕೇಳಬೇಕು ನನ್ನ ಹೆಂಡತಿ ಪರ್ಮಿಷನ್ನು, ಅವಳು ಹೂ ಅಂದರೆ ಹೋಗ್ತೀನಿ, ಇಲ್ಲಾಂದರೆ ಬೈಪಾಸ್ ಮೇಲೆ ಹೋಗ್ತೀನಿ. ಇವಾಗ ಅಷ್ಟು ಸ್ಟೇನೇ ಆಗಲ್ಲಪ್ಪ, ನಾವು ಮಂಗಳೂರಿಂದ ಬರ್ತೀವಿ ಅಂದರೆ ಫಾಸ್ಟಾಗಿ ಬರ್ಬೋದು. ನೋಡಿ ಈ ಜಂಕ್ಷನ್ನು ಅಷ್ಟೇ ಒಂದು ಟೈಮ್ ಹೆಂಗಿತ್ತು ಅಂದರೆ ತುಂಬ ಖರಾಬಾಗಿತ್ತು. ಯಾರ್ಯಾರು ನೋಡಿದ್ದೀರಾ ಹಳೇದು ವಿಡಿಯೋಸು ಇಲ್ಲ ಇಲ್ಲಿ ಲೋಕಲ್ ಲೈಟ್ಸ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ವರ್ಸ್ಟ್ ಆಗಿತ್ತು. ನನ್ನ ಲೈಫಲ್ಲಿ ವರ್ಸ್ಟ್ ರೋಡ್ ಅಂದರೆ ಇದೇ ಇದ್ದಿದ್ದು. ಇವಾಗ ಬೆಸ್ಟ್ ರೋಡ್ ಅಂದರೆ ಇದೇ ಆಗೋಗಿದೆ ನನಗೆ. ನಾವು ಇವಾಗ ಡೋನಿಗಲ್ ರೀಚ್ ಆಗ್ತಾ ಇದ್ದೀವಿ. ಡೋನಿಗಲ್ ರೀಚ್ ಆಗೋದ್ವಿ ಆ್ಯಕ್ಚುಲಿ. ಡೋನಿಗಲ್ ಹತ್ರ ಒಂಚೂರು ಕನ್ಸ್ಟ್ರಕ್ಷನ್ ಬಾಕಿ ಇದೆ ಅಂತ ಕೇಳ್ಪಟ್ಟೆ, ಗೊತ್ತಿಲ್ಲ ಆಗಿದೆಯಾ ಇಲ್ವಾ, ಮಾಡಬೇಕಾ ಗೊತ್ತಿಲ್ಲ. ಯಾಕಂದರೆ ಡೋನಿಗಲ್ ಹತ್ರನೇ ಇದಿರೋದು ಯಾವುದದು ಫೇಮಸ್ಸು ಮಂಜನ್ಬಾದ್ ಕೋಟೆ. ನೋಡಿ ಇದೆ ಅದು ಅಷ್ಟೇ, ಇದು ಡೋನಿಗಲ್ ಹತ್ರ ಇರೋ ಮಂಜನ್ಬಾದ್ ಕೋಟೆ ನಮ್ಗೆ ಆ ಕಡೆಯಿಂದ ಕಾಣಿಸ್ತಾ ಇದೆ ನನಗೆ. ಓಹೋ ರೋಡ್ ನೋಡಿ, ರೋಡ್ ನೋಡಿ ಹೆಂಗಿದೆ. ಅಯ್ಯೋಯ್ಯಪ್ಪ, ಕ್ರೇಟರ್ಸ್ ಥರ ಇದೆ. ಇಲ್ಲೂ ಸ್ವಲ್ಪ ರೋಡ್ ಅಗಲ ಮಾಡೋಟ್ಟು ಚಾಲೆಂಜಿಂಗ್ ಆಗಿದೆ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಸ್ಲೋ ಮೂವಿಂಗ್ ಇರುತ್ತೆ, ಯಾಕೆ ಅಂದರೆ ಇದು ಮಂಜನ್ಬಾದ್ ಕೋಟೆಗೆ ಹೋಗೋರು ಪಾರ್ಕ್ ಮಾಡಿರ್ತಾರಲ್ಲ ರೋಡಲ್ಲಿ, ಸೊ ಅದಕ್ಕೋಸ್ಕರ ಸ್ವಲ್ಪ ರೋಡ್, ಯಾಕಂದರೆ ರೋಡೇ ನ್ಯಾರೋ ಇದೆ ಇಲ್ಲಿ, ಇನ್ನು ಪಾರ್ಕಿಂಗು ಮಾಡೋದ್ರ ಜಾಗನೇ ಇರಲ್ಲ. ಆಮೇಲೆ ಸ್ವಲ್ಪ ಹಳ್ಳ ಕೊಳ್ಳ ಇದೆ, ಇನ್ನು ಈ ರೋಡೆಲ್ಲ ರೆಡಿ ಮಾಡಿಲ್ಲ. ನಾನು ಅನ್ಕೊಂಡೆ ತಾರ್ಗೀರ್ ಹಾಕಿ ಚೆನ್ನಾಗಿ ಮಾಡಿರ್ತಾರೆ ಅಂತ, ಏನಿಲ್ಲ, ಹಂಗೆ ಇದೆಲ್ಲ ಕ್ರೇಟರ್ಸ್ ಹಂಗೆ ಬಿಟ್ಟಿದ್ದಾರೆ. ಅದೇ ನಮ್ಮ ಆಸ್ತಿ. ನಿಮ್ಮ ಅಮ್ಮನ ಪಿಂಡ. ಅಲ್ಲೇನು ರೈಟ್ ಸೈಡಲ್ಲಿ ಒಂದು ಬಸ್ ನಿಂತಿದೆಲ್ಲ, ಆಗ ಮೇಲ್ಗಡೆ ಹೋದರೆ ಮಂಜನ್ಬಾದ್ ಕೋಟೆ. ಆಮೇಲೆ ಬಿಸ್ಲೆಘಾಟ್ಗೂ ಡಿವಿಯೇಷನ್ ಇದೆ ಇಲ್ಲಿಂದ. ತಡೆಗೋಡೆ ಎಲ್ಲ ಕಟ್ಟಿದ್ದಾರೆ ಆ ಕಡೆ, ಲ್ಯಾಂಡ್ ಸ್ಲೈಡ್ ಆಗಬಾರ್ದು ಅಂತ. ನೋಡಿ ಎಲ್ಲ ಅಲ್ಲೇ ಪಾರ್ಕ್ ಮಾಡ್ಕೊಂಡ್ಬಿಟ್ಟವ್ರಲ್ಲ, ಭಾರಿ ಕಷ್ಟ ಈ ಥರ ಆದರೆ. ಈ ಸ್ಟ್ರೆಚ್ ಇದೆ ಗೊತ್ತಾ, ಒಂದು 1.5-2 kilometers ಇರ್ಬೋದು. ಆ ಸ್ಟ್ರೆಚ್ ಮಾತ್ರ ರೆಡಿ ಮಾಡ್ಬೇಕು ಅವರು, ಮಂಜನ್ಬಾದ್ ಕೋಟೆ. ಅದು ಬಿಟ್ಟರೆ ಇನ್ನೆಲ್ಲ ಸೂಪರಾಗಿ ರೆಡಿ ಆಗಿದೆ. ನೋಡಿ ಇಲ್ಲಿಂದಾನೇ ಸ್ಟಾರ್ಟು. ಮಂಜನ್ಬಾದ್ ಕೋಟೆ ಹತ್ರ ಎಲ್ಲ ರೋಡಲ್ಲಿ ನಿಲ್ಸ್ಬಿಟ್ಟಿದ್ರಲ್ಲ, ಪೊಲೀಸವ್ರು ಬಂದು ಎಲ್ಲ ಖಾಲಿ ಮಾಡಿಸ್ತಾ ಇದ್ರು. ಖಾಲಿ ಅಂದರೆ ಎಲ್ಲ ತೆಗಿಸ್ತಾ ಇದ್ರು ಗಾಡಿಗಳು. ಏನು ಜಾಮ್ ಆಗ್ಬಿಡುತ್ತೆ, ರೋಡ್ ಮಧ್ಯದಲ್ಲೇ ನಿಲ್ಸ್ಬಿಡ್ತಾರೆ. ಯಾವಾಗ ಇವೆಲ್ಲ ಹೆಂಗ್ ಹೋಗೋದು ಅರ್ಥನೇ ಆಗಲ್ಲ. ಸೊ ನೋಡಿ ಈ ಸ್ಟ್ರೆಚ್ಚು ಹಿಂಗೆ ಒಂದು 7 kilometers ಇರುತ್ತೆ. ಆಮೇಲೆ ರೈಟ್ ಡಿವಿಯೇಷನ್ ತೊಗೋಬೇಕು. ಸೊ ಸಕಲೇಶ್ಪುರ ಡಿವಿಯೇಷನ್ ತೊಗೊಂಡ್ಮೇಲೆ, ಸಕಲೇಶ್ಪುರ ಬೈಪಾಸ್ ತೊಗೊಂಡ್ಮೇಲೆ ನಿಮಗೆ ಮತ್ತೆ ಕಂಟಿನ್ಯೂ ಆಗುತ್ತೆ ಈ ವಿಡಿಯೋ. ಇಲ್ಲ ಇದು ಅದೇ ಬೈಪಾಸ್ ಇದು ನಿಮ್ಗೆ ರೈಟ್ ಏನ್ ಗೊತ್ತು ತೋರಿಸ್ತಿರೋದು ಬಾಗಿಗೆ ಹೋಗಕ್ಕೆ. ಓಕೆ ಗೊತ್ತಾಯ್ತು. ಆಕ್ಚುಲಿ ಅಲ್ಲೊಂದು ಜಂಕ್ಷನ್, ಓ ನೋಡಿ ಎಲ್ಲ ರೂಟ್ ಚೇಂಜ್ ಆಗೋಗಿದೆ. ಕಂಗ್ರಾಚುಲೇಷನ್ ಬ್ರದರ್. ಆಕ್ಚುಲಿ ಅಲ್ಲೊಂದು ಜಂಕ್ಷನ್ ನೋಡಿದೆ ಆಯ್ತಾ, ಹಾಸನದ ಅಲ್ಲೇನೋ ಒಂದು ಸ್ಟ್ಯಾಚ್ಯೂ ಬೇರೆ ಇತ್ತು.
ನಾನು ಅನ್ಕೊಂಡೆ ಇದೇನು ಹೊಸದ್ ಮಾಡಿದಾರಲ್ಲ ಅಂತ. ಅಲ್ಲಿಂದ ಡಿವಿಯೇಷನ್ ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ ಇಲ್ಲಿಗೆ, ಅಂದ್ರೆ ಕ್ಲೀನಾಗಿ ಸ್ಟ್ರಕ್ಚರ್ ಆಗಿ ಮಾಡ್ಬಿಟ್ಟಿದ್ದಾರೆ ಇವಾಗ. ಸೊ ನಾವಿವಾಗ ಹಾಸನ್ ಬೈಪಾಸ್ ಸಕಲೇಶ್ಪುರ ಬೈಪಾಸ್ ರೀಚ್ ಆಗ್ಬಿಟ್ಟಿದೀವಿ. ಯಾಕೋ ಅವಾಗಿಂದ ಹಾಸನ್ ಬೈಪಾಸ್ ಅಂತಾನೆ ಬರ್ತಾ ಇದೆ, ಬೇಡವಾ ಹೋಗೋದು ಹಾಸನ್ಗೆ. ಸೊ ಸಕಲೇಶ್ಪುರ ಬೈಪಾಸ್ ಬಂದ್ಬಿಟ್ಟಿದೀವಿ ಆಲ್ರೆಡಿ ನಾವು. ಇವಾಗ ನಾವೇನು ಡೆಸ್ಟಿನೇಷನ್ಗೆ ಹೋಗ್ಬೇಕು ಅದು 9 ಕಿಲೋಮೀಟರ್ಸ್ ಇದೆ, 9 ಮಿನಿಟ್ಸ್ ಅಷ್ಟೇ. ಸೊ ನಾವು ಆ ಡೆಸ್ಟಿನೇಷನ್ಗೆ ಹೋಗಿ ಸ್ವಲ್ಪ ಹೊತ್ತು ಅವ್ರ ಹತ್ರ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀವಿ. ಸೊ ಅಲ್ಲಿವರೆಗೂ ಈ ಸಕಲೇಶ್ಪುರ ಸ್ಟ್ರೆಚ್ ನೋಡಿ. ಓಕೆ, ಸಕಲೇಶ್ಪುರ ಬೈಪಾಸ್ ಸ್ಟ್ರೆಚ್ಚು ಸೂಪರಾಗಿ ಮಾಡಿದ್ದಾರೆ. ನಮಗೆ ಆ ಕಡೆ ಈ ಕಡೆ ಹೇಮಾವತಿ ನದಿನ ಬರುತ್ತೆ, ಅದನ್ನು ನಮ್ಮ ಅಕ್ಕ ಹೆಸ್ರೆ. ಹಾಂಡ್ಬಾಲ್ ಚಿಕ್ಕಿ ಇವಾಗ ಇಲ್ಲಿ ಸ್ವಲ್ಪ ಫೇವ್ರೇಟ್ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ. ಸೊ ಎಲ್ಲ ಬಂದು ಒಳ್ಳೆ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾದ್ರೆ. ಈ ಹಾಂಡ್ಬಾಲ್ ಚಿಕ್ಕಿ ಏನು ಅಂದರೆ ನಿಮಗೆ ಇಲ್ಲೇ ರೆಡಿ ಮಾಡ್ತಾರೆ, ಚಿಕ್ಕಿನ ಇಲ್ಲೇ ರೆಡಿ ಮಾಡ್ತಾರೆ. ಅಂದರೆ ಸ್ನ್ಯಾಕ್ಸು, ಡ್ರೈ ಚಾಟ್ಸ್ಗಳು ಲೈಕ್ ಚಿಕ್ಕಿಲಿ ನಿಮಗೆ ಕಂಪ್ಲೀಟ್ ವೆರೈಟೀಸ್ ಇರುತ್ತೆ. ನಾವು ಸ್ವಲ್ಪ ಚಿಕ್ಕೀಸ್ ತೊಗೊಂಡ್ವಿ. ಆಮೇಲೆ ಇನ್ನೊಂದು ಇಲ್ಲಿ ಏನು ಒಳ್ಳೆ ವಿಚಾರ ಅಂತಂದರೆ, ಸೊ ನಮ್ಮ ಕಣ್ಮುಂದೆನೇ ಮಾಡೋದನ್ನ ನೋಡ್ಬೋದು. ಇಲ್ಲಿ ಬೆಣ್ಣೆ ಚಕ್ಲಿ ಅಂತ ಎಲ್ಲ ಇದೆ, ಅದು ಸಖತ್ ಫೇಮಸ್ಸು. ನೀವು ನೋಡ್ಬೋದು ಇಲ್ಲಿ ಪ್ಯಾಕಿಂಗ್ ಆಗೋದು, ಆಮೇಲೆ ಚಕ್ಲಿ ರೆಡಿ ಮಾಡಿ ಸುಡೋದು, ಆಮೇಲೆ ಚಕ್ಲಿನ ಪ್ಯಾಕಿಂಗ್ ಮಾಡಿ ಅಳತೆ ಮಾಡ್ಕೊಂಡು ಇಡೋದು. ಸೊ ಇದರಿಂದ ಏನಾಗುತ್ತೆ, ಒಂದು ಕ್ರೆಡಿಬಿಲಿಟಿ ಜಾಸ್ತಿ ಇರುತ್ತೆ. ಆಮೇಲೆ ನಿಮಗೆ ಸ್ಯಾಂಪಲ್ಸ್ ಎಲ್ಲ ಸಿಗುತ್ತೆ. ಸೊ ಫ್ಯಾಕ್ಟ್ರಿನೂ ಚೆನ್ನಾಗಿದೆ, ಹೈಜೀನ್ ಆಗಿ ಇದೆ, ನಮಗೆ ಧೈರ್ಯವಾಗಿ ನಾವು ತಿನ್ಬೋದು. ಒಂದೊಂದ್ಸತಿ ಏನಾಗುತ್ತೆ, ನಾವು ಎಲ್ಲಿಂದ ತರ್ತೀವೋ ಏನೋ ಯಾವ್ದ್ರಲ್ಲಿ ಮಾಡಿರ್ತಾರೋ ಅಂತ ಭಯ ಇರುತ್ತೆ. ಬಟ್ ಈ ಥರ ಎಲ್ಲ ಓಪನ್ ಸ್ಪೇಸಲ್ಲಿ ಮಾಡಬೇಕಾದ್ರೆ ನಾವು ಆರಾಮಾಗಿ ತಿನ್ಬೋದು. ಸೊ ಚೆನ್ನಾಗಿರುತ್ತೆ. ನೀವೇನೋ ಈ ಕಡೆ ಬಂದರೆ ಒಂದ್ಸತಿ ಹಾಂಡ್ಬಾಲ್ ಚಿಕ್ಕಿ ಒಂದ್ಸತಿ ಟ್ರೈ ಮಾಡಿ. ಎಸ್ಪೆಷಲಿ ಕೋಕೋ ಬಾರ್ ಅಂತ ಇದೆ, ಅದನ್ನ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಕೊಬ್ಬರಿ ಮಿಠಾಯಿ ನನಗಂತೂ ಫೇವ್ರೆಟ್ ಇದು ಈ ಸ್ಪಾಟು. ಬಂದು ಟ್ರೈ ಮಾಡಿಕೊಂಡು ನೀವು ಇದು ಮಾಡಿ. ಓಕೆ, The next day. ಗುಡ್ ಮಾರ್ನಿಂಗ್ ಫ್ರಮ್ ಸಕಲೇಶ್ಪುರ. ನಿನ್ನೆ ಸಕಲೇಶ್ಪುರಕ್ಕೆ ಬಂದು ರೀಚ್ ಆಗಿ, ನಿನ್ನೆ ಪ್ಲ್ಯಾನ್ ಏನಿತ್ತು ಅಂದರೆ ಸಕಲೇಶ್ಪುರಕ್ಕೆ ಬಂದು ರೀಚ್ ಆಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ದೀಪ್ತಿಯವರ ಕಸಿನ್ ಮನೇಲಿ, ಆಮೇಲೆ ಅಲ್ಲಿಂದ ಬೆಂಗಳೂರಿಗೆ ಸ್ವಲ್ಪ ಲೇಟಾಗಿ ಹೊರಡೋಣ ಅಂತ ಪ್ಲ್ಯಾನಲ್ಲಿ ಇದ್ದಿತ್ತು. ಬಟ್ ಸ್ವಲ್ಪ ಹಂಗೆ ಮಾತಾಡ್ತಾ ಟೈಮ್ ಆಯಿತು. ಆಮೇಲೆ ಸ್ವಲ್ಪ ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಹೋಗಿ ಅಂತ ರಿಕ್ವೆಸ್ಟ್ ಬಂತು. ನಾವು ಸರಿ ಆಯಿತು ಅಂದ್ಬಿಟ್ಟು ಸ್ಟೇ ಆಗಿಬಿಟ್ಟು ಅರ್ಲಿ ಮಾರ್ನಿಂಗ್ ಏನಿಲ್ಲ, ಅರ್ಲಿ ಮಾರ್ನಿಂಗ್ ಹೊರಡೋಣ ಅಂತಿದ್ವಿ. ಬಟ್ 9 o'clock ಹಂಗೆ ವಾಪಸ್ ಬೆಂಗಳೂರು ಹೊಡ್ತಾ ಇದ್ದೀವಿ. ಸೊ ನಿನ್ನೆ ವಿಡಿಯೋಯಿಂದ ಕಂಟಿನ್ಯೂಷನ್ ಹೇಳಬೇಕು ಅಂದರೆ NH75 ಹೆಂಗಿದೆ ಹೊಸ ರೋಡು, ಆಮೇಲೆ ಹೊಸ ರೋಡ್ದು ಏನೇನು ಡೆವಲಪ್ಮೆಂಟ್ಸ್ ಇದೆ ಅನ್ನೋದಕ್ಕೆ ತೋರಿಸ್ಬೇಕಾಗಿತ್ತು. ಸೊ ಇಲ್ಲಿ ಸಕಲೇಶ್ಪುರದಿಂದ ಬೆಂಗಳೂರು ಆಲ್ಮೋಸ್ಟ್ ತುಂಬ ಸತಿ ಕವರ್ ಮಾಡಿಬಿಟ್ಟಿದ್ದೀವಿ. ಸೊ ತೋರ್ಸಕ್ಕೆ ಹೋಗಲ್ಲ ಅದನ್ನ. ಬ್ಯಾಕ್ ಟು ಬ್ಯಾಂಗ್ಳೂರ್. ಇವತ್ತು ನಮಗೆ ಇಲ್ಲಿಂದ 190 ಕಿಲೋಮೀಟರ್ಸ್ ಇದೆ. ಯೂಶಲ್ ಆಗಿ 3.5 hours ಸಕಲೇಶ್ಪುರ ಟು ಬ್ಯಾಂಗ್ಳೂರ್ ಇರೋದು. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಅವ್ರಿಗೂ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟು ಇನ್ನು ಯಾವ ಊರಿಗೆ ಹೋಗ್ಬೋದು, ನಿಮಗೆ ಯಾವ ಊರಿಗೆ ಹೋಗ್ಬೇಕು ಅಂತ ಅನಿಸಿದೆ ಅದನ್ನ ಕಮೆಂಟ್ ಹಾಕಿ, ನಾವು ಆ ಊರಿಗೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಹ್ಯಾಪಿ ಟ್ರಾವೆಲಿಂಗ್.